ಮನುಷ್ಯ ಎಲ್ಲಿಂದ ಬಂದ, ಎಲ್ಲಿಗೆ ಹೋಗುತ್ತಾನೆ, ಮನುಷ್ಯನ ಹುಟ್ಟು ಹೇಗೆ, ಮನುಷ್ಯ ಯಾವಾಗಿಂದ ಇದ್ದಾನೆ, ಯಾವ ರೀತಿ ಹುಟ್ಟಿದ, ಮುಂತಾದ ಕಥೆಗಳು ನೋಡಿ ನಿಮ್ಗೆ ಗೊತ್ತಿರಬೇಕು. ಮನುಷ್ಯ ಅಂದರೆ ಏನು, ಮನುಷ್ಯನ ದೇಹ ಎಂದರೆ ಏನು, ಮನುಷ್ಯ ಹುಟ್ಟಲು ಕಾರಣವೇನು, ಮನುಷ್ಯನ ಜೀವನ ಹೇಗೆ ನಡೀತದೆ, ಪ್ರತಿಯೊಂದು ವಸ್ತುವು ಹೇಗಾಗುತ್ತದೆ. ಆದರೆ ಆದಿಯಲ್ಲಿ ಹುಟ್ಟಿದ ಮನುಷ್ಯ ಹೇಗಿದ್ದ, ಆದಿ ಅಂದರೆ ಏನು, ಪ್ರಾರಂಭದಲ್ಲಿ ಅಂಥ ಒಂದು ಇದೆಯೇ, ಅಥವಾ ಜೀವನದಲ್ಲಿ ಮನುಷ್ಯನ ದೇವರು ಸೃಷ್ಟಿ ಮಾಡಿದನ, ಅಥವಾ ಪ್ರಪಂಚವೇ ಮನುಷ್ಯರನ್ನ ಸೃಷ್ಟಿ ಮಾಡ್ತಾ, ಯಾವ ರೀತಿ ಇದಾಗುತ್ತೆ. ನಮ್ಮ ದೇಹ ಅಂದರೆ ಯಾವುದರಿಂದ ಮಾಡಲ್ಪಟ್ಟಿದೆ, ಅದು ಹೇಳ್ಬೋದು ನೀವು. ರಕ್ತ, ಮಾಂಸ, ಚರ್ಮ, ಮೂಳೆ ಇದೆಲ್ಲವೂ ಸೇರಿದಾಗ ಮನುಷ್ಯನ ದೇಹ ಎಂದು ಹೇಳ್ಬೋದು. ಆದರೆ ಮನುಷ್ಯನ ದೇಹ ಹಾಗೇನೆ ಇರೋದು. ಮನುಷ್ಯ ಅಂದರೆ ನೀವು ಇರ್ತೀರೋ ಇಲ್ವೋ, ಹೇಗಿರ್ತೀರಿ, ಯಾವ ರೀತಿಯಲ್ಲಿ ಇರ್ತೀರಿ, ಅದನ್ನು ನಾವು ಬೇರ್ಪಡಿಸಿದಾಗ ಏನಾಗುತ್ತೆ, ಮನುಷ್ಯನಿಗೆ ಸಾವು ಎಂಬುದು ಹೆಂಗೆ ಬರುತ್ತೆ, ಸಾವು ಬಂದಾಗ ಮತ್ತೆ ಹುಟ್ಟು ಬರುತ್ತಾ, ಆತ್ಮ ಇದೆಯೇ, ಅಥವಾ ನಮ್ಮ ಜೀವ ಎಂಬುದು ಒಂದು ಇದೆಯೇ ಎಂಬುದೆಲ್ಲ ಮುಂತಾದ ವಿಚಾರಗಳು ನಿಮಗೆ ಕುತೂಹಲಕಾರಿಯಾಗಿರ್ಬೋದು. ಹೌದು, ಮನುಷ್ಯ ಹುಟ್ಟಿದ್ದು ಹೇಗೆ, ಮೊದಲ ಮನುಷ್ಯ ಹುಟ್ಟಿದ್ದು ಹೇಗೆ, ಅದನ್ನು ನೀವು ನಂಬ್ತೀರಾ ಎಂಬುದನ್ನು ತಿಳ್ಕೊಳ್ಳ. ಅಂತ ವಿಚಾರಗಳನ್ನು ತಿಳಿಯೋದಕ್ಕಿಂತ ಮೊದಲು ಲುಕ್ಕ ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯಾಟ್ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಬಂಧುಗಳೇ, ನಾವಿವತ್ತು ಮನುಷ್ಯರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮನುಷ್ಯರು ಹೇಗೆ ಹುಟ್ಟಿದರು, ಮನುಷ್ಯರು ಹುಟ್ಟಲು ಕಾರಣವೇನು ಎಂಬುದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಮನುಷ್ಯರು ಯಾವ ರೀತಿಯಲ್ಲಿ ಮರಣವ ಹೊಂದುತ್ತಾನೆ, ಅದಕ್ಕೆ ಕಾರಣ ಏನು, ಮರಣ ಇಲ್ಲದಿರುವಂತಹ ವ್ಯಕ್ತಿಗಳಿದ್ದಾರೆಯೇ, ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುವ. ಅದು ನಾವು ಮನುಷ್ಯರು ಹುಟ್ಟಲು ಕಾರಣ, ಆದಿಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದ, ಬ್ರಹ್ಮ ಮನುಷ್ಯನನ್ನು ಸೃಷ್ಟಿಸುತ್ತಾನೆ, ದೇವರು ಮನುಷ್ಯನನ್ನು ಸೃಷ್ಟಿಸಿದ, ಹೀಗೆ ಹಲವು ಕಥೆಗಳು ನಾವು ಕೇಳ್ತೇವೆ. ಅದು ನಿಜವಾಗಲೂ ಆ ಕಥೆಯೇನೆ, ಆ ಕಥೆ ಎಂಬುದು ಇದೆಯೇ, ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದಲೂ ಮನುಷ್ಯರಿದ್ದಾರೆ. ಮನುಷ್ಯರು ಯಾವ ರೂಪದಲ್ಲಿದ್ದರು, ಯಾವ ರೀತಿಯಲ್ಲಿದ್ದರು ಎಂಬುದನ್ನು ತಿಳ್ಕೋಬೇಕು. ಆ ಮನುಷ್ಯರು ಹುಟ್ಟಿದಾಗ ಎಲ್ಲರೂ ಒಂದೇ ರೀತಿಯಾಗಿದ್ದರೆ, ಹಿಂದಿನ ಕಾಲದಲ್ಲಿದ್ದಂತಹ, ಪುರಾಣ ಕಾಲದಲ್ಲಿದ್ದಂತಹ ಮನುಷ್ಯರು, ಈಗಿನ ಕಾಲದಲ್ಲೂ ಇರುವಂಥ ಮನುಷ್ಯರು, ಅಥವಾ ಮುಂದೆ ಆಗುವಂತಹ ಮನುಷ್ಯರು, ಎಲ್ಲರೂ ಒಂದೇ ರೀತಿ ಇರುತ್ತದೆ. ಯಾವುದೇ ಒಂದು ವಸ್ತುವನ್ನ ಯಾವ ರೀತಿಯಲ್ಲಿ ನಾವು ನೋಡಿದಾಗ ನಮಗೆ ಅದರ ನಿಜವಾದ ರೂಪವನ್ನು ನೋಡಲು ಸಾಧ್ಯ. ನೀವು ಒಂದು ಟೇಬಲ್ ಅನ್ನು ನೋಡಿ, ಆ ಟೇಬಲ್ ಯಾವ ರೀತಿ ಇರುತ್ತೆ, ಅದಕ್ಕೆ 4 ಕಾಲು, ಕಾಲು ಅಂದರೆ ನಾಲ್ಕನೇ ಒಂದು ಭಾಗ, ನಾಲ್ಕು ಕಾಲು ಅಂದರೆ 4 ಕಾಲುಗಳು ಸೇರಿದಾಗ ಒಂದು ಟೇಬಲ್, 4 ಕಾಲು ಇರುತ್ತೆ. ಮನುಷ್ಯರಿಗೆ ಇರುವುದು 2 ಕಾಲು, ಅಂದರೆ ಅರ್ಧ ಆಗೋಯ್ತು, ಅರ್ಧ ಇರೋದು, ಆದರೂ ಒಂದು ಕಾಲು ಅದು ಕಾಲು, ಅದನ್ನೇ ಕಾಲು ಅಂತೀವಿ. ಕಾಲು ಅಂದಕ್ಕೆ ಏನು ಅರ್ಥ, ಕಾಲು ಅಂದರೆ 4ನೇ ಒಂದು ಭಾಗ, ಅಂದರೆ ಯಾವುದೇ ಒಂದು ಭಾಗ. 4 ಕಾಲುಗಳಿರುವುದು ಟೇಬಲು, ಮಂಚ ಅಂತ 4 ಕಾಲುಗಳು. ಅದೇ ಕಾಲುಗಳಿಗೂ ಅದಕ್ಕೊಂದು ಫಲ. ಆ ಕಾಲುಗಳಿರುವಂಥ ಆ ಮಂಚದ ಅಥವಾ ಆ ಟೇಬಲಿನ ಒಂದೊಂದೇ ಪಾರ್ಟನ್ನು ನಾವು ತೆಗಿತಾ ಹೋಗೋಣ, ಒಂದೊಂದೇ ಪಾರ್ಟನ್ನು ಬೇರ್ಪಡಿಸ್ತಾ ಹೋಗೋಣ. ಆ ಒಂದೊಂದೇ ಪಾರ್ಟನ್ನು ಬೇರ್ಪಡಿಸಿದಾಗ ಅದು ನಮಗೆ ಉಪಯೋಗವಿಲ್ಲದ ವಸ್ತುವಾಗುತ್ತದೆ. ಅದು ಕೊನೆಗೆ ಪ್ರತಿಯೊಂದನ್ನು ಅದನ್ನು ಬೇರ್ಪಡಿಸೋಣ, ಅದರ ಮೇಲಿರುವಂಥ ಪ್ರತಿಯೊಂದು ಸಾಮಾನುಗಳು ಬೇರೆ ಮಾಡೋಣ. ಆವಾಗ ಅದು ನಮಗೆ ಯಾವುದೇ ರೀತಿಯಲ್ಲೂ ಟೇಬಲ್ ಎಂಬುದು ತಿಳಿಯದೆ ಹೋಗುವಂತಹ ಒಂದು ವಸ್ತುವಾಗಿ ಮಾರ್ಪಡುತ್ತದೆ. ಅಂದರೆ ಪ್ರತಿಯೊಂದು ಜೀವಿಯು ಅಥವಾ ಪ್ರತಿಯೊಂದು ವಸ್ತುವು ಹಲವು ವಸ್ತುಗಳಿಂದ ಸೇರಿ, ಹಲವು ಪದಾರ್ಥಗಳನ್ನು ಸೇರಿಸಿ ಮಾಡಿರುವಂತಹ ಒಂದು ರೂಪ. ಆ ರೂಪವನ್ನೇ ನಾವು ಮನೆ ಅಂತ ಯಾವ್ದಾದ್ರು ಹೇಳ್ಬೋದು, ಮನುಷ್ಯ ಅಂತ ಹೇಳ್ಬೇಕು, ದನ ಅಂತ ಹೇಳ್ಬೋದು, ಪ್ರಾಣಿ ಪಕ್ಷಿಗಳನ್ನು ಹೇಳ್ಬೋದು. ಅದೆಲ್ಲವೂ ಸಹ ಹೀಗೆ ಬೇರೆ ಬೇರೆ ವಸ್ತುಗಳ ಸೇರಿ ಉಂಟಾಗಿರುವ ಒಂದು ವಸ್ತು. ಅದು ಹೇಗೆ ಒಂದಾಗಿ ಸೇರುತ್ತದೆ ನಿಮಗೆ ಗೊತ್ತಿದೆ. ಎಲೆಕ್ಟ್ರಾನು, ನ್ಯೂಟ್ರಾನು ಎಲ್ಲವೂ ಇದೆ. ಅಣುವಿಂದ, ಪ್ರತಿಯೊಂದು ವಸ್ತುವು ಅಣುವಿಂದ ಮಾಡಲ್ಪಟ್ಟಿದೆ. ಅಂದರೆ ಯಾವ ವಸ್ತುವು ಅಣು ಇಲ್ಲದೆ ಇರುವಂತಹ ಯಾವ ವಸ್ತುವನ್ನು ನೀವು ನೋಡಲು ಸಾಧ್ಯವಿಲ್ಲ. ಅಂದರೆ ಮನುಷ್ಯ ಕೂಡ ಅಣುವಿನಿಂದಲೇ ಮಾಡಲ್ಪಟ್ಟಿದೆ.
ಅಂತಹ ಅಣುವಿನಿಂದ ಮಾಡಲ್ಪಟ್ಟ ಒಂದು ವಸ್ತುವೇ ಮನುಷ್ಯ ಆಗಿರುತ್ತಾನೆ. ಹಾಗಾದರೆ ಈ ಮನುಷ್ಯ ಹೇಗೆ ಆದಿಯಲ್ಲಿ ಹೇಗೆ ಹುಟ್ಟಿದ ಎಂಬುದು ಪ್ರಶ್ನೆ ಬರುತ್ತೆ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಜೀವನದಲ್ಲಿ ಸಂತೋಷವೂ ನಿಮಗೆ ಬರುತ್ತದೆ. ಅದೇ ರೀತಿ ನೋಡಿ, ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ಪ್ರತಿಯೊಂದು ವಸ್ತುವು ಅಣುವಿನಿಂದ, ಅದಕ್ಕೆ ಬೇರೆ ಬೇರೆ ಭಾಗಗಳನ್ನು ಬೇರೆ ಬೇರೆ ವಸ್ತುಗಳನ್ನು ಸೇರಿಸಿ ಮಾಡಿರುವಂತಹ ಒಂದು ಪದಾರ್ಥಕ್ಕೆ ಒಂದು ರೂಪ ಕೊಟ್ಟಾಗ ಅದನ್ನು ನಾವು ಬೇರೆ ಬೇರೆ ಹೆಸರುಗಳಿಂದ ಕರೀತೇವೆ. ನಾವು ಒಂದು ಕಾರನ್ನು ನೋಡಿ, ಒಂದು ಕಾರು, ಆ ಕಾರಿಗೆ ನಾವು ಯಾವುದೇ ಮನುಷ್ಯರು ಕುಳಿತುಕೊಂಡು ಹೋಗುವಂತಹ ಒಂದು ವಾಹನವಾಗಿ ತಯಾರಿಸ್ತೇವೆ. ಅದಕ್ಕೆ ಬೇಕಾಗಿದ್ದು ಅದನ್ನು ಚಾಲು ಆಗುವಂಥದ್ರಲ್ಲಿ ಇಂಜಿನ್ ಬೇಕು, ಅದಕ್ಕೆ ಚಕ್ರಗಳು ಬೇಕು, ಅದಕ್ಕೆ ಕುಳಿತುಕೊಳ್ಳುವಂತಹ ಸೀಟ್ ಬೇಕು, ಅದನ್ನು ತಿರುಗಿಸಲು ಸ್ಟೀರಿಂಗ್ ಬೇಕು, ಗೇರು ಚೇಂಜ್ ಮಾಡುವಂಥ ಗೇರ್ ಬೇಕು, ಕ್ಲಚ್ ಬೇಕು, ಬ್ರೇಕ್ ಬೇಕು. ಹೀಗೆ ಪ್ರತಿಯೊಂದು ವಸ್ತುವು ಅದಕ್ಕೆ ಸೇರಿದಾಗಲೇ ಅದು ಒಂದು ಕಾರ್ ಎನಿಸಿಕೊಳ್ಳುವುದು. ಆದರೆ ಅದನ್ನು ಬೇರೆ ಬೇರೆ ಹಾಕಿ ಅದ್ರ ಒಂದೊಂದೇ ಪಾರ್ಟನ್ನು ತೆಗೆದುಬಿಟ್ರೆ ಅದು ಕಾರ್ ಆಗುವುದಿಲ್ಲ, ಅದು ಯಾವುದೋ ಒಂದು ಪಾರ್ಟ್, ಯಾವುದೋ ಒಂದು ವಸ್ತು ಆಗುತ್ತೆ. ಅದೇ ರೀತಿ ಮನುಷ್ಯ ಕೂಡ ಈ ರೀತಿಯಲ್ಲಿ ಬೇರೆ ಬೇರೆ ವಸ್ತುಗಳಿಂದ ಜೋಡಣೆಯಿಂದ ಆಗಿರುವಂತಹ ಒಂದು ರೂಪ. ಆ ರೂಪಕ್ಕೆ ಏನೋ ಶಕ್ತಿ ಇದೆ. ಆ ಶಕ್ತಿ ಏನು? ಆ ಶಕ್ತಿ ಎಂದರೆ ಇದೆಲ್ಲವೂ ಸೇರಿದಾಗ ಅವನಿಗೆ ಮಾತಾಡುವ ಶಕ್ತಿ ಬರುತ್ತದೆ, ಅವನಿಗೆ ತಿನ್ನುವ ಶಕ್ತಿ ಬರುತ್ತದೆ, ಅವನಿಗೆ ಕುಣಿಯುವ ಶಕ್ತಿ ಬರುತ್ತೆ, ಓಡಾಡುವ ಶಕ್ತಿ ಬರುತ್ತದೆ, ಅವನಿಗೆ ಯೋಚನೆ ಮಾಡುವಂಥ ಶಕ್ತಿ ಬರುತ್ತದೆ, ಅವನಿಗೆ ಏನಾದರೂ ಸೃಷ್ಟಿ ಮಾಡುವಂತಹ ಬರುತ್ತೆ. ಆದರೆ ಯಾವುದನ್ನು ನಾವು ಇಲ್ಲದೇ ಇರುವ ವಸ್ತುವಿನಿಂದ ಸೃಷ್ಟಿ ಮಾಡಲು ಸಾಧ್ಯವೇ ಇಲ್ಲ. ಯಾವುದಾದರೂ ಇದ್ದಂತಹ ವಸ್ತುವಿನಿಂದ ಇನ್ನೊಂದು ವಸ್ತು ಸೃಷ್ಟಿಯಾಗುತ್ತದೆ, ಅದರ ರೂಪಗಳು ಬದಲಾಗುತ್ತಾ ಹೋಗುತ್ತದೆ. ಅಂದರೆ ಪ್ರತಿಯೊಂದು ವಸ್ತುವು ನಾವು ಇಲ್ಲದೇ ಇರುವಂಥ ವಸ್ತುವಿನಿಂದ ಸೃಷ್ಟಿಸಿದ್ದಲ್ಲ, ಇರುವ ವಸ್ತುವಿನಿಂದ. ಅದು ಅಣುವಾಗಿರ್ಬೋದು, ಅಂದರೆ ಆಟಮ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ವಸ್ತುಗಳಾಗಿರ್ಬೋದು, ಅದೆಲ್ಲವನ್ನು ಸೇರಿಸಿ ಅದು ಒಂದೊಂದು ಕೆಮಿಕಲ್ಸ್ ಇದೆಲ್ಲ, ಅಂದರೆ ರಾಸಾಯನಿಕ ವಸ್ತುಗಳು, ಆ ರಾಸಾಯನಿಕ ಕೆಮಿಕಲ್ಸ್ ಸೇರಿ ಆ ಕೆಮಿಕಲ್ಸಿನಿಂದ ಒಂದು ರೂಪ ಪಡೆದಾಗ ಅದು ತನ್ನಂತೆಯೇ ಮತ್ತೆ ರೂಪ ಇರುವಂತಹ ಇನ್ನೊಂದು ವಸ್ತುವನ್ನು ಸೃಷ್ಟಿ ಮಾಡುತ್ತಾನೆ. ಯಾರು? ಮನುಷ್ಯ ಮಾಡುತ್ತಾನೆ. ಆದರೆ ಇದು ಯಾವಿನಿಂದ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭವಾಯಿತು ಎಂದು ಹೇಳೋಕ್ಕಾಗಲ್ಲ. ಯಾಕಂದರೆ ಅಮೀಬಾ ಇರ್ಬೋದು, ಅದು ಯಾವುದೇ ಜೀವಿ ಆಗಿರ್ಬೋದು, ಆ ಜೀವಿಯಿಂದ ಬದಲಾವಣೆ ಹೊಂದುತ್ತಾ ಬಂದಂತಹ ಈ ರೀತಿಯ ಬೇರೆ ಬೇರೆ ರಾಸಾಯನಿಕ ಆಗಲಿ ಬೇರೆ ಬೇರೆ ವಸ್ತುಗಳನ್ನು ಸಂಯೋಜನೆಯಿಂದ ಉಂಟಾದವನೇ ಒಂದು ಜೀವಿ ಅಥವಾ ಮನುಷ್ಯ. ಈ ರೀತಿಯ ಮನುಷ್ಯನಿಗೆ ಆದಿ ಎಂಬುದು ಇಲ್ಲ, ಕೊನೆ ಎಂಬುದು ಇಲ್ಲ. ಇವನು ಸಹ ನಮ್ಮದು ಒಂದು ಅಂಗಾಂಗಗಳು, ನಮ್ಮ ಒಂದೊಂದು ಭಾಗವು ಅದು ನಿಷ್ಪ್ರಯೋಜಕವಾದ ಕೂಡಲೇ ಅದು ಕೊನೆಗೆ ನಮ್ಮಲ್ಲಿ ಆ ಚಟುವಟಿಕೆಯೇ ನಿಂತು ಹೋಗುತ್ತದೆ. ಯಂತ್ರದ ರೀತಿಯಲ್ಲಿ ಆ ಚಟುವಟಿಕೆ ನಿಂತು ಹೋಗುತ್ತೆ. ಅದು ಅವನ ಕೊನೆ. ಆದರೆ ಅವನ ಮುಂದಿನ ಪೀಳಿಗೆ ಅದಕ್ಕಿಂತ ಬೇರೆ ರೀತಿಯಲ್ಲಿ ಅವನ ರೂಪಾಂತರವನ್ನು ನಾವು ಕಾಣಬಹುದು. ಅಂದರೆ ಕುಳ್ಳನಾದ ಅಪ್ಪನಿಗೆ ಎತ್ತರವಾದ ಮಕ್ಕಳು ಹುಟ್ಟುತ್ತಾರೆ, ಅಥವಾ ಎತ್ತರವಾದ ಅಪ್ಪ ಅಮ್ಮನಿಗೆ ಉದ್ದವಾದ ಅಪ್ಪ ಅಮ್ಮನಿಗೆ ಕುಳ್ಳರಾದ ಮಕ್ಕಳು ಹುಟ್ಟುತ್ತಾರೆ, ಕಪ್ಪಾದ ಅಪ್ಪ ಅಮ್ಮನಿಗೆ ಬಿಳಿ ಮಕ್ಕಳು ಹುಟ್ಟುತ್ತಾರೆ, ಬಿಳಿಯಾದ ಮಕ್ಕಳಿಗೆ. ಹೀಗೆ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಯಾಕಂದರೆ ಅವರಲ್ಲಿ ಸಂಯೋಜನೆಗೊಂಡಿರುವಂತಹ ಇಂತಹ ವಸ್ತುಗಳಿಂದಲೇ ಇದೆಲ್ಲವೂ ಸಂಭವಿಸುವುದು. ಅಲ್ಲದೆ ಯಾರು ಇದನ್ನು ಸೃಷ್ಟಿ ಮಾಡಿದ್ದಲ್ಲ, ಯಾರು ಮನುಷ್ಯರನ್ನು ಆದಿಮ ಮನುಷ್ಯನ ಸೃಷ್ಟಿ ಮಾಡಿದ್ದಲ್ಲ. ಯಾವುದೇ ಹೀಗೆ ವಿಕಾಸ ಹೊಂದುತ್ತಾ ಬಂದಂತಹ ಹಲವಾರು ಜೀವಿಗಳಿಂದ ವಿಕಾಸ ಹೊಂದುತ್ತಾ ಬಂದಂತಹ ಒಂದು ಜೀವಿ ಮನುಷ್ಯನಲ್ಲಿ ಇಂಥ ಬದಲಾವಣೆಗಳು ನಿರಂತರವಾಗಿ ನಡೀತಾ ಇರುತ್ತದೆ. ಈಗ 1,000 ವರ್ಷಗಳ 10,000 ವರ್ಷಗಳ ಹಿಂದೆ ಇದ್ದ ಮನುಷ್ಯನಿಗೂ ಈಗಿರುವ ಮನುಷ್ಯರಲ್ಲೂ ತುಂಬ ವ್ಯತ್ಯಾಸವನ್ನು ನಾವು ನೋಡಬಹುದು. ಯಾಕೆ ಈ ವ್ಯತ್ಯಾಸ ಆಗುತ್ತೋ? ಅವರಲ್ಲಿ ಬರುತ್ತಾ ವಿಕಸನ ಹೊಂದಿ ಬೇರೆ ಬೇರೆ ರೀತಿಯಲ್ಲಿ ಅವನ ರೂಪದಲ್ಲಿ ಬದಲಾವಣೆ ಆಗ್ಬೋದು, ಅವನ
ನಡವಳಿಕೆಯಲ್ಲಿ ಬದಲಾವಣೆ ಆಗಬಹುದು, ಅವನ ಗುಣಗಳಲ್ಲಿ ಬದಲಾವಣೆ ಆಗಬಹುದು. ಹಿಂದೆ ಮನುಷ್ಯರಿದ್ದರು, ಅವರು ಬೇಟೆಯಾಡಿ ಜೀವನ ನಡೆಸ್ತಿದ್ದರು, ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ದರು, ಕಲ್ಲುಗಳ ಆಯುಧಗಳನ್ನು ಬಳಸುತ್ತಿದ್ದರು ಶಿಲಾಯುಗದ ಜನರು. ಆಮೇಲೆ ಅವನು ಕೃಷಿ ಮಾಡುವುದನ್ನು ಕಲಿತುಕೊಂಡ, ಯಾವುದೇ ಒಂದು ಪ್ರದೇಶದಲ್ಲಿ ಕೃಷಿ ಮಾಡುವುದನ್ನು ಕಲಿತುಕೊಂಡ. ಕ್ರಮೇಣ ಅವನು ತಮ್ಮ ಕೈಯಿಂದ ಕೈಗಾರಿಕೆಗಳನ್ನು ಮಾಡಿ ತನಗೆ ಬೇಕಾದ ವಸ್ತುಗಳನ್ನು ಸೃಷ್ಟಿ ಮಾಡುವುದನ್ನು, ತಯಾರಿಸುವುದನ್ನು ಕಲಿತುಕೊಂಡ. ಹಾಗೆ ಪ್ರತಿಯೊಂದು ರೀತಿಯಲ್ಲೂ ಅವನು ತನ್ನ ಜೀವನದಲ್ಲಿ ಬದಲಾವಣೆ ತರುತ್ತಾ ಬಂದ, ಅಭಿವೃದ್ಧಿ ಆಗುತ್ತಾ ಬಂದ. ಅದೇ ರೀತಿ ಮನುಷ್ಯನಲ್ಲಿಯೂ ಬಹಳ ಬದಲಾವಣೆಗಳಾಗ್ತಾ ಬಂತು. ಆದರೆ ಆಗಲೂ ನಾವು ಹೇಳ್ತೀವಿ, ನಮ್ಮ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ, ದೇವರು ಸೃಷ್ಟಿ ಮಾಡಿದ ಆದಿಮ ಮನುಷ್ಯ. ಆದರೆ ಆದಿಮ ಮನುಷ್ಯರು ಈ ರೀತಿಯ ಇಷ್ಟು ಬುದ್ಧಿವಂತರಾಗಿರಲಿಲ್ಲ. ಅವರ ಬುದ್ಧಿಯೇ ಬೇರೆ ರೀತಿಯಲ್ಲಿತ್ತು. ಅವರಿಗೆ ಜೀವನ ಬದುಕುವುದೇ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಆದುದರಿಂದ ಶಿಲಾಯುಗದಲ್ಲಿ ಜನರು ತಮಗೆ ಬೇಕಾದ ಅನುಕೂಲಕ್ಕೆ ಏನು ಬೇಕೋ, ತಮ್ಮ ಜೀವನಕ್ಕೆ ಯಾವ ಯಾವ ರೀತಿಯ ಸೌಲಭ್ಯಗಳು ಮಾಡಿಕೊಳ್ಳಬೇಕೋ ಅದನ್ನು ಮಾಡಿಕೊಳ್ಳುತ್ತಿದ್ದರು. ಕ್ರಮೇಣ ಅವನ ಸೌಲಭ್ಯಗಳು ವಿಸ್ತಾರವಾಗುತ್ತಾ ಬಂದು ಅವನಿಗೆ ಬೇಕಾದ, ಅವನ ಸಂತೋಷಕರವಾದ ಜೀವನಕ್ಕೆ ಬೇರೆ ಬೇರೆ ವಸ್ತುಗಳು, ಹಾಗೆ ತಲೆಮಾರಿನಿಂದ ತಲೆಮಾರಿಗೆ ಅದು ಬದಲಾಗುತ್ತಾ ಹೋಯಿತು. ಈಗ ಅವರ ಅಪ್ಪನ ಮಾತು ಮಕ್ಕಳಿಗೆ ಅದು ಹಳೆಯ ತಲೆಮಾರಿನವರ ಮಾತು, ಅದಕ್ಕಿಂತಲೂ ನಾವು ಚೆನ್ನಾಗಿ ಯೋಚನೆ ಮಾಡ್ತೇವೆ ಅಂತ ಯೋಚನೆ ಮಾಡುವಂಥ ಮಕ್ಕಳೇ ಇರೋದು. ಅಂದರೆ ಅಪ್ಪ ಹಳೆಯ ತಲೆಮಾರು, ನಾವು ಹೊಸ ತಲೆಮಾರು. ಅವರ ಮಕ್ಕಳು ಅಯ್ಯೋ ಅವರು ಹಳಬರು, ಅವರಿಗೇನು ಗೊತ್ತು, ಅವರೆಲ್ಲ ಹಿಂದಿನವರು, ಅವರ ನಂಬಿಕೆಗಳೇ ಹಾಗೆ ಅಂತೇಳಿ ಮುಂದಿನ ತಲೆಮಾರು, ಅವರ ಮುಂದಿನ ತಲೆಮಾರು, ಅದೆಲ್ಲವೂ ಹಳೆಯ ಜನರು. ಹಾಗೆ ಪ್ರತಿಯೊಂದು ಹಂತದಲ್ಲೂ ಬದಲಾವಣೆ ಮಾಡ್ತಾ ಹೋಗುವುದನ್ನು ನೀವು ನೋಡು. ಪ್ರತಿಯೊಂದು ಹಂತದಲ್ಲೂ ಜನರು ತಮ್ಮ ಹೊಸ ಪೀಳಿಗೆಯವರು ಹಳೆ ಪೀಳಿಗೆಯವರನ್ನ ಹೀಗೆಳೆಯುವುದುಂಟು. ಅವರಿಗೆ ಇನ್ನೂ ಹಳೆ ಕಾಲದ್ದು, ಆ ಕಾಲದ್ದು ಆ ರೀತಿಯಲ್ಲಿ ಅವರು ಜೀವನ ಮಾಡ್ತಿದ್ದಾರೆ. ಅವರಿಗೆ ಮುಂದಿನ ವಿಚಾರಗಳನ್ನು ಮಾಡಲು ಅವರಿಗೆ ತಿಳಿಯುತ್ತಿಲ್ಲ. ನಾವು ವಿಚಾರ ಮಾಡಿ ಸುಖವಾದ ಜೀವನವನ್ನು ನಡೆಸುತ್ತೇವೆ ಎಂಬಂತಹ ವಿಚಾರವನ್ನು ಅವರು ಹೇಳುತ್ತಾ ಬರ್ತಾರೆ. ಆದ್ದರಿಂದ ಈಗ ಈ ಪೀಳಿಗೆಯಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯರು, ಅವರು ಅವರ ಮಕ್ಕಳು ಬಂದಾಗ ಅವರು ಸಹ, ಇವರು ಹಳೆ ಪೀಳಿಗೆಯವರು, ಹಳೆ ಜನಾಂಗದವರು, ಆ ಜನರೇಷನ್ ಗ್ಯಾಪ್ ಇದ್ದೇ ಇರುತ್ತದೆ. ತಾವೇ ತಿಳುವಳಿಕೆ ಇರುವವರು, ತಾವು ಅವರಿಗಿಂತ ವಿಚಾರ ಮಾಡುವಂತಹ ಶಕ್ತಿ ಇರುವವರು ಎಂಬ ಅಭಿಪ್ರಾಯ ಮುಂದುವರೆದ ಪೀಳಿಗೆಯಲ್ಲಿ ಬರ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಜೀವನದ ಶೈಲಿಯೂ ಬದಲಾಗುತ್ತೆ, ಜೀವನದ ರೀತಿಯೂ ಬದಲಾಗುತ್ತೆ. ಮನುಷ್ಯ ಹಾಗೆ ಬೆಳೀತಾ ಹೋಗ್ತಾನೆ. ಅವಾಗೇನು ಮನುಷ್ಯ ಏನು ಬದಲಾದರೂ ಸಹ ಅವನ ದೇಹದಲ್ಲಿರುವುದು ಅದೇ ನಾವು ಹೇಳಿದಂತಹ ಬೇರೆ ಬೇರೆ ಕೆಮಿಕಲ್, ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ವಸ್ತುಗಳಿಂದ ಸೇರಿದ ದೇಹ ಮಾತ್ರ. ಆದರೆ ಅವನ ಯೋಚನಾ ಲಹರಿಯೇ ಬದಲಾಗುತ್ತಾ ಹೋಗುತ್ತೆ. ಅದು ಯಾಕಾಗುತ್ತಂದರೆ ಅವರ ಜೀವನ ಮಾಡುವಂತಹ ಆ ಪರಿಸರ ಆ ರೀತಿ ಇರುತ್ತೆ. ಆ ಪರಿಸರಕ್ಕೆ ಹೊಂದಿಕೊಂಡಂತೆ ಅವರ ಜೀವನ ಬದಲಾಗುತ್ತಾ ಹೋಗುತ್ತದೆ. ಅದೇ ನಾವು ಹಿಂದಿನ ಕಾಲದಿಂದ ಶಿಲಾಯುಗದಿಂದ ಹಿಡಿದು ಈಗಿನ ಕಾಲ, ಆಧುನಿಕ ಕಾಲದವರೆಗೆ ನೋಡ್ತಾ ಬಂದರೆ ಪ್ರತಿಯೊಬ್ಬರೂ ಸಹ ತನ್ನ ಹಿಂದಿನ ಪೀಳಿಗೆಯವರನ್ನು ಹಳಬರು ಅವರಿಗೆ ಏನು ತಿಳಿಯದು, ನಾವು ಅವರಿಗಿಂತ ಬುದ್ಧಿವಂತರಾಗಿದ್ದೇವೆ ಅಂತ ತಿಳಿದುಕೊಂಡವರೇ ಹೆಚ್ಚಾಗಿದ್ದಾರೆ. ಯಾಕೆ ಈಗ ಅನಿಸುತ್ತಂದರೆ ಅವರ ಪರಿಸರ, ಅವರ ಜೀವನ, ಅವರ ರೀತಿ. ಯಾವುದೇ ಒಂದು ಮನುಷ್ಯನನ್ನು ನೋಡಿ, ಅವನ ಹಿಂದಿನ ಪೀಳಿಗೆಯವರು ಹೇಗಿದ್ದರು, ಈಗಿನ ಪೀಳಿಗೆಯವರು ಹೇಗಿರುತ್ತಾರೆ. ಏನು ತಿಳಿಯದೇ ಇದ್ದಂತಹ, ಓದು ಬರಹ ತಿಳಿಯದೇ ಇದ್ದಂತಹ ಅವರ ಮಕ್ಕಳು ವಿದ್ಯಾವಂತರಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ವಿಜ್ಞಾನಿಗಳಾಗುವುದುಂಟು, ಅಥವಾ ದೊಡ್ಡ ದೊಡ್ಡ ಕೃಷಿಕರಾಗುವುದುಂಟು. ಅದೆಲ್ಲವೂ ಅವರ ತಿಳುವಳಿಕೆ ಮಟ್ಟ ಸುಧಾರಿಸಿದ್ರಿಂದ. ಅಂದರೆ ಅವರು ಯೋಚನೆ ಮಾಡುವಂತಹ ರೀತಿ ಬದಲಾಯಿತು, ಅವರು ಬದುಕುವ ರೀತಿ ಬದಲಾಯಿತು, ಅವರ ಜೀವನ ಶೈಲಿ ಬದಲಾಯಿತು. ಹೀಗೆ ತಲೆಮಾರಿನಿಂದ ತಲೆಮಾರಿಗೆ ಇದು ಬದಲಾಗ್ತಾ ಹೋಗುತ್ತೆ. ಹಾಗಾದರೆ ದೇವರು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಎಲ್ಲಿದ್ದಾನೆ? ಅಂತಹ ಒಂದು ವ್ಯಕ್ತಿಯೇ ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ವಿಕಸನದಿಂದ ಯಾವ ರೀತಿ ವಿಕಾಸ ಹೊಂದಿತು, ಜೀವನ ಕ್ರಿಯೆ ಯಾವ ರೀತಿ ವಿಕಾಸ ಹೊಂದಿತು ಎಂಬುದನ್ನು ನಾವು ತಿಳಿದುಕೊಂಡಾಗ, ಯಾವ ಸಣ್ಣ ಜೀವಿಯಿಂದ ದೊಡ್ಡ ಜೀವಿಗಳಾಗಿ ಒಂದೆರಡು ವರ್ಷದಲ್ಲಿ ಆಗುವುದಿಲ್ಲ, ಮಿಲಿಯಾಂತರ ವರ್ಷಗಳಿಂದ ಈ ರೀತಿ ಬದಲಾವಣೆಗಳನ್ನು ಆಗ್ತಾ ಬಂದು ಈಗ ಆಧುನಿಕ ಮನುಷ್ಯನ ಕಾಣ್ತದೆ. ಮುಂದೆ ಇನ್ನೂ 1 ಮಿಲಿಯಾಂತರ ವರ್ಷಗಳು ಕಳೆದ ಮೇಲೆ ಈ ರೀತಿಯ ಮನುಷ್ಯರು ಇದ್ದರು ಎಂಬುದನ್ನು ಅವರು ಮರೆತು ಹೋಗ್ತಾರೆ. ಅದು ಇನ್ನೊಂದು ರೀತಿಯಲ್ಲಿ ಅವರ ಈ ವಿಕಾಸ ಹೊಂದಿರುತ್ತದೆ ಎಂಬುದನ್ನು ನೀವು ತಿಳ್ಕೋಬೇಕು. ಹಾಗಾದರೆ ಮನುಷ್ಯ ಏನು? ಮನುಷ್ಯ ಹಲವು ಕೆಮಿಕಲ್ ಅಥವಾ ವಸ್ತುಗಳಿಂದ ಸೇರಿ ಆಗಿರುವ ಒಂದು ರೂಪ ಅಷ್ಟೇ. ಅಂದರೆ ಪ್ರತಿಯೊಂದು ರೂಪವೂ ಅಷ್ಟೇ. ಇನ್ನು 5 ಮಿಲಿಯನ್ ವರ್ಷಗಳ ನಂತರ ನಮ್ಮ ಪ್ರಪಂಚವೇ ಕತ್ತಲೆಯಲ್ಲಿ ಮುಳುಗಬಹುದು ಎಂಬ ಒಂದು ಅಭಿಪ್ರಾಯವಿದೆ. ಯಾಕಂದರೆ ನಮ್ಮ ಈ ಪ್ರಪಂಚವನ್ನು ಬೆಳಗುತ್ತಿರುವಂತಹ ಸೂರ್ಯ, ಅವನಿಗೆ ಎಲ್ಲವೂ ಕತ್ತಲೆ ಆಗುವಂತಹ
ಅವನು ಕತ್ತಲೆಯಾಗಿ ವಿಕಸನ ಹೊಂದಿ ಭೂಮಿಯ ಮೇಲೆ ಒಂದು ಮುಟ್ಟುವಂತಹ ಒಂದು ಸಾಧ್ಯತೆ ಇದೆ. ಅಂದರೆ ಇನ್ನೂ 5 ಮಿಲಿಯನ್ ವರ್ಷಗಳ ಅನಂತರ ಆಗುವಂಥದ್ದು. ಆದರೆ ನಾವು ನಮ್ಮ ಪೀಳಿಗೆಯು ನಾವು ಆ ಪೀಳಿಗೆ ಇನ್ನೂ ಒಂದು 5 ಮಿಲಿಯನ್ ವರ್ಷಗಳ ಬಳಿಕ ಹೆಂಗೆ ಸಂಭವಿಸಬಹುದು ಎಂಬುದು ಒಂದು. ಅಂದರೆ ಅದು ಪ್ರಪಂಚದ ಕೊನೆ ಎಂಬ ಒಂದು ಅಭಿಪ್ರಾಯ ಇದೆ. ಆದರೆ ಪ್ರಪಂಚ ಆ ರೀತಿಯಲ್ಲಿ ಕೊನೆ ಆಗುವ ಸಾಧ್ಯತೆ ಕಡಿಮೆ. ಯಾಕಂದರೆ ಪ್ರಪಂಚದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಕಸನಗಳು ಹೊಂದುತ್ತಾ ಇರುವುದರಿಂದ ಈ ಪ್ರಪಂಚ ಉಳಿಯುತ್ತದೆ. ಹಾಗಾದರೆ ಸಾವು ಹೆಂಗೆ ಬರುತ್ತದೆ? ಸಾವು ನಾನು ಹೇಳಿದಾಗೆ ನಮ್ಮ ಅಂಗವು ರಚನೆಯಾಗಿರುವಂತಹ ನಮ್ಮ ಅಂತರಾಳ ಅಥವಾ ನಮ್ಮ ಮೆದುಳಾಗಿರ್ಬೋದು, ನಮ್ಮ ಹೃದಯವಾಗಿರ್ಬೋದು, ನಮ್ಮ ರಕ್ತನಾಳಗಳಾಗಿರ್ಬೋದು, ನಮ್ಮ ಬೇರೆ ಬೇರೆ ಅಂಗಗಳಲ್ಲಿ ಆಗುವಂತಹ ಚಟುವಟಿಕೆ ಕ್ರಿಯೆಗಳು ನಿಂತು ಹೋಗುವಂತಹ ಸ್ಥಿತಿಯಲ್ಲಿ ನಾವು ಸಾವು ಎನ್ನುತ್ತೇವೆ. ಸಾವು ಅಂದಾಗ ಏನು ಆತ್ಮ ಮೇಲೆ ಹೋಗುವುದಿಲ್ಲ ಅಥವಾ ಇನ್ನೊಂದು ಕೆಳಗೆ ಹೋಗುವುದಿಲ್ಲ, ಅದು ಒಂದು ಕೊನೆ. ಆ ಜೀವಿಯ ಕೊನೆ ಅಂದರೆ ಆ ಜೀವಿಯ ಮುಂದಿನ ಪೀಳಿಗೆ ನಡೀತಾ ಹೋಗುತ್ತೆ, ಆ ಪೀಳಿಗೆ ಅಲ್ಲಿಗೆ ಮುಗಿಯುತ್ತದೆ. ಹಾಗೆ ಆ ಹಿಂದಿನ ಪೀಳಿಗೆಯ ಮುಗಿದ ಮೇಲೆ ಹೊಸ ಪೀಳಿಗೆಯವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಆದರೆ ಅವರ ಚಿಂತನೆಗಳು, ಯೋಚನೆಗಳು, ವಿಚಾರಗಳು ಬೇರೆ ಬೇರೆಯಾಗಿರುತ್ತೆ. ಹೀಗೆ ನಡೀತಾ ಹೋಗುತ್ತೆ. ಪ್ರತಿಯೊಂದು ವಸ್ತುವನ್ನು ನಾವು ನೋಡಿದಾಗ ಅದು ಬೇರೆ ಬೇರೆ ವಸ್ತುಗಳನ್ನು ತಂದು ಮಾಡಿರುವಂತಹ, ಜೋಡಿಸಿರುವಂತಹ, ಸರಿಯಾದ ರೀತಿಯಲ್ಲಿ ಜೋಡಿಸಿರುವಂತಹ ಒಂದು ರೂಪ. ಅದೇ ರೀತಿ ಮನುಷ್ಯ ಕೂಡ ಬೇರೆ ಬೇರೆ ವಸ್ತುಗಳಿಂದ ಬೇರೆ ಬೇರೆ ತಯಾರಿಸಿ ಬೇರೆ ಬೇರೆ ತಯಾರಿಕೆಯಿಂದ ಬಂದು ಸೇರಿರುವಂತಹ ಒಂದು ರೂಪ ಅಷ್ಟೇ ಮನುಷ್ಯ ಎಂಬುದು. ಅಂದರೆ ಮನುಷ್ಯನಿಗೆ ಆದಿ ಇಲ್ಲ, ಕೊನೆ ಇಲ್ಲ, ಅದು ನಡೀತಾನೆ ಇರುತ್ತದೆ. ಅದು ಪ್ರಪಂಚ ಹುಟ್ಟಿದಾಗಿನಿಂದ ಅದು ಮುಂದುವರಿಯುತ್ತಾ ಇರುತ್ತದೆ. ಇಂತಹ ಅದ್ಭುತಗಳು ಪ್ರಪಂಚದಲ್ಲಿ ನಡೆಯುತ್ತಿರುವುದು ಹೇಗೆ? ಅದಕ್ಕೆ ಮನುಷ್ಯನೇ ಕಾರಣ. ಮನುಷ್ಯನದೇ ಆದ ರೀತಿಯಲ್ಲಿ, ಅದಕ್ಕೆ ಬೇಕಾದ ರೀತಿಯಲ್ಲಿ ಯಾವುದೇ ಪ್ರಾಣಿಯಾದರೂ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತಾ ಹೋಗ್ತಾನೆ. ಅದರಿಂದ ಮನುಷ್ಯ ಮುಂದುವರಿತಾ ಇರ್ತಾನೆ, ಅಥವಾ ಪ್ರಾಣಿಗಳ ಸಂಕುಲ ಮುಂದುವರಿತಾ ಇರುತ್ತೆ. ಅದಕ್ಕೆ ಕೊನೆ ಎಂಬುದು ಬರಬೇಕಾದ್ರೆ ಆ ಸಂಕುಲವೇ ನಾಶವಾಗಿ ಹೋಗಬೇಕು. ಅಂತಹ ಜೀವಿಗಳು ಪ್ರಪಂಚದಲ್ಲಿ ಇದ್ದೇ ಇರ್ತವೆ. ಎಷ್ಟೋ ಜೀವಿಗಳು ಈಗ ನೋಡಿ, ಎಷ್ಟೋ ಜೀವಿಗಳು ಕಣ್ಮರೆಯಾಗಿದೆ. ಯಾಕಂದರೆ ಅವುಗಳ ವಂಶವನ್ನು ಮುಂದುವರಿಸಿಕೊಳ್ಳುವಂತಹ ಪರಿಸರ ಇರಲಿಲ್ಲ. ಆ ಪರಿಸರದಲ್ಲಿ ಅವರಿಗೆ ಬದುಕಬೇಕಾದಂತಹ ಸೌಲಭ್ಯಗಳಿರಲಿಲ್ಲ. ಆದ್ದರಿಂದ ಆ ಡೈನೋಸಾರ್ಗಳಂತಹ ದೊಡ್ಡ ದೊಡ್ಡ ದೈತ್ಯ ಜೀವಿಗಳು ಸಹ ಪ್ರಪಂಚದಿಂದ ಕಣ್ಮರೆಯಾಯಿತು. ಹಾಗೆ ಮನುಷ್ಯ ಕೂಡ ತನ್ನ ಬದುಕಿಗೆ ಬೇಕಾದಂತಹ ಪರಿಸರ ಇಲ್ಲದೇ ಇದ್ದಾಗ ಮನುಷ್ಯನು ಕೂಡ ಈ ಪ್ರಪಂಚದಿಂದ ಕಾಣೆಯಾಗಬಹುದು. ಅಂತಹ ಒಂದು ಪರಿಸ್ಥಿತಿ ಬರುವುದು ಬಹಳ ಅಪರೂಪ. ಇನ್ನು 5 ಮಿಲಿಯನ್ ವರ್ಷಗಳವರೆಗೆ ಅಂಥದ್ದೇನು ನಡೆಯುವುದಿಲ್ಲ ಎಂಬುದು ಸಾಮಾನ್ಯವಾಗಿ ತಿಳಿದುಕೊಂಡಿರುವಂತಹ ವಿಚಾರ. ಹೀಗೆ ಪ್ರಪಂಚದಲ್ಲಿರುವಂಥ ಮನುಷ್ಯ ಹಲವು ವಸ್ತುಗಳಿಂದ, ಆಟಮ್ನಿಂದಾಗಿರ್ಬೋದು ಅಥವಾ ಇನ್ಯಾವ ಅಣುಗಳಿಂದಾಗಿರ್ಬೋದು, ಮೂಳೆಗಳು ರಚನೆ ಆಗಿರುತ್ತೆ, ಕೆಮಿಕಲ್ನಿಂದ ಆಗಿರ್ಬೋದು, ಮಾಂಸ ರಚನೆ ಆಗಿರುತ್ತೆ, ಅದಕ್ಕೆ ಬೇಕಾದ ಹಲವು ವಸ್ತುಗಳನ್ನು ಸೇರಿಕೊಂಡಿರುವುದು, ಎಲ್ಲವೂ ಕೆಮಿಕಲ್ ತುಂಬಿರುವಂತಹ ಒಂದು ದೇಹ. ಹೀಗೆ ನಾವು ಜೀವನದಲ್ಲಿ ಮನುಷ್ಯವಾಗಿ ಬದುಕುತ್ತಿದ್ದೇವೆ. ಮನುಷ್ಯನ ಜೀವನ ಈ ರೀತಿ ಮುಂದುವರಿಯುತ್ತದೆ. ಪೀಳಿಗೆದ್ದ ಪೀಳಿಗೆ ಅದು ವಿಕಸನದ ದಾರಿ, ಅಂದರೆ ವಿಕಾಸ ಹೊಂದಿ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂತಹ, ಹಳೆಯದಿಂದ ಹೊಸ ಚಿಗುರು ಹುಟ್ಟಿ ಮುಂದುವರಿಯುತ್ತದೆ. ಇದೇ ಮನುಷ್ಯ ಜೀವನ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವುದು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದ, ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯ ತಿಳಿದುಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಬಹುದು, ನಿಮ್ಮ ಜೀವನವನ್ನು ಯಶಸ್ವಿಯಾಗಿ ನಡೆಸಬಹುದು, ನಿಮ್ಮ ಜೀವನದಲ್ಲಿ ಸಂತೋಷ ಅನುಭವಿಸಲು ಸಾಧ್ಯವಾಗುತ್ತೆ. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.